ಗೈಸ್, ಇವತ್ತು ನಾನು ಬೀಟ್ರೂಟ್ ಪಲ್ಯ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗುವಂಥ ಬೀಟ್ರೂಟ್ ಪಲ್ಯ ತುಂಬ ಚೆನ್ನಾಗಾಗುತ್ತೆ. ರೊಟ್ಟಿ ಪಲ್ಯ ಚಪಾತಿಗೆಲ್ಲ ನಿಮಗೂ ಗೊತ್ತೇ ಇದೆ, ತುಂಬ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಓಕೆ, ಈಗ ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನು ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಓಕೆ, ಒಂದು ಎರಡೇ ಹಸಿಮೆಣ್ಸಿನ್ಕಾಯಿ ಗ್ರೀನ್ ಚಿಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಆನಿಯನ್ ತೊಗೊಂಡಿದ್ದೀನಿ. ಓಕೆ, ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ, ತುಂಬ ಈಸಿ ರೆಸಿಪಿ. ಬೀಟ್ರೂಟ್ ಪಲ್ಯ ಯಾರಿಗೆ ಬರೋಲ್ಲ ಹೇಳಿ, ಮನೆಯಲ್ಲೂ ಮಾಡೇ ಮಾಡ್ತಾರೆ. ಅದರಲ್ಲಿ ವೆರೈಟಿ ಹಲ್ವಾಸು ಜ್ಯೂಸಸ್ ಎಲ್ಲನೂ ಮಾಡ್ತಾರೆ, ಅದೇನು ಹೇಳೋ ಅವಶ್ಯಕತೆ ಇಲ್ಲ. ಓಕೆ ಗೈಸ್, ನಾನೀಗ ಸ್ವಲ್ಪ ಇದಕ್ಕೆ ಸಾಲ್ಟ್ ಹಾಕ್ಕೊಳ್ತೀನಿ, ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನು ಉಪ್ಪು ಆ್ಯಡ್ ಮಾಡ್ತಿದ್ದೀನಿ. ಓಕೆ, ಸ್ವಲ್ಪ ಇದು ಫ್ರೈ ಆಗಲಿ, ತುಂಬಾ ಫ್ರೈ ಆಗೋ ಬೇಡ, ಮಾಡೋದು ಬೇಡ. ಒಂದು ಅರ್ಧಂಬರ್ಧ ಮಾಡಿಕೊಂಡ್ರೆ ಸಾಕು. ನಿಮ್ಗಳಿಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ. ಓಕೆ, ಈಗ ಆನಿಯನ್ ಫ್ರೈ ಆಗಿದೆ. ಬೀಟ್ರೂಟ್ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು 2 ಸಣ್ಣ ಬೀಟ್ರೂಟ್ ತೊಗೊಂಡಿದ್ದೀನಿ, ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ನಾನು. ಇದಕ್ಕೆ ಸ್ವಲ್ಪ ಈಗ ಖಾರದ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ರೆಡ್ ಚಿಲ್ಲಿ ಪೌಡರು. ನಿಮ್ಮ ಖಾರ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ನೀವು ಸ್ವಲ್ಪ ಟರ್ಮರಿಕ್ ಆ್ಯಡ್ ಮಾಡ್ತಾಯಿದ್ದೀನಿ. ಈಸಿ ರೆಸಿಪಿ ಇದು, ಇಷ್ಟೇ ಇದು. ಈಗ ಸ್ವಲ್ಪ ಒಂದು 10 ನಿಮಿಷ ಬೇಯಕ್ಕೆ ಬಿಡೋಣ. ತುಂಬಾ ಮೆತ್ತಗೆ ಬೇಕು ಅಂದರೆ ಸ್ವಲ್ಪ ನೋಡ್ಕೊಂಡು ಮೆತ್ತಗೆ ಮಾಡ್ಕೊಳ್ಳಿ, ಇಲ್ಲ ಸ್ವಲ್ಪ ಚೂರು ಗಟ್ಟಿ ಮೇಲೆ ಇದ್ದರೆ ನಡೆಯುತ್ತೆ ಅನ್ನೋದು. ಸ್ವಲ್ಪ ಗಟ್ಟಿ ಮೇಲೆ ಬಿಟ್ಕೊಳ್ಳಿ. ಈಗ ಸ್ವಲ್ಪ ಇದು ಬೇಯಕ್ಕೆ ಬಿಡ್ತೀನಿ, ಮುಚ್ಚಳ ಮುಚ್ಚುತ್ತೀನಿ. ಓಕೆ, ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ ನಾನು, ಬೇಯಬೇಕಲ್ಲ, ಹಾಗಾಗಿ ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೀನಿ. ನಮಗೆ ಬೇಯೋದು ಗೊತ್ತಾಗತ್ತಲ್ಲ, ಹದ ನೋಡ್ಕೊಂಡು ಬೇಯಿಸ್ಕೊಳ್ಳಿ. ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ಲ ಗೈಸ್. ಓಕೆ, ಈಗ ಮುಚ್ಚಿ ಸ್ವಲ್ಪ ಈಗ ಬೇಯಕ್ಕೆ ಬಿಡ್ತೀನಿ. ಓಕೆ ಗೈಸ್, ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಓಕೆ, ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ರೆಸಿಪಿ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ಓಕೆ, ಈಗ ಸ್ವಲ್ಪ ಕೊತ್ತಂಬರಿ ಉದುರಿಸೋಣ. ಓಕೆ ಗೈಸ್, ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ. ಇಷ್ಟ ಆದರೆ ರೆಸಿಪಿ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಗಾಗಿದೆ ಅಂತ ತಿಳಿಸಿ. ಓಕೆ, ಟೇಕ್ ಕೇರ್, ಬಾಯ್ ಗೈಸ್.